ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತಹ ಆ ದಾಳಿಯಲ್ಲಿ ಅನೇಕರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಬದುಕಿ ಬಂದಿದ್ದೇ ಒಂದು ಪವಾಡ ಅನ್ನುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಕಾಶ್ಮೀರದಲ್ಲಿ ನಡೆದಂತಹ ದಾಳಿಯಲ್ಲಿ ಬಾಗಲಕೋಟೆಯ ಪ್ರವಾಸಿಗರು ಕೂಡ ಅದೇ ರೀತಿಯಾಗಿ ಸೇಫ್ ಆಗಿದ್ದಾರೆ. ಅದೃಷ್ಟವಶಾತ್ 13 ಜನ ಕನ್ನಡಿಗರು ಈ ಒಂದು ದಾಳಿಯಲ್ಲಿ ಅದೃಷ್ಟವಶಾತಾಗಿ ಪಾರಾಗಿದ್ದಾರೆ. ಬಾಗಲಕೋಟೆಯ ಮಾರವಾಡಿ ಗಲ್ಲಿಯ ನಿವಾಸಿಗಳು 5 ಮಹಿಳೆಯರು ಸೇರಿದಂತೆ ಒಟ್ಟು 13 ಮಂದಿ ಪ್ರವಾಸಕ್ಕೆ ಅಂತ ತೆರಳಿದರು. 13 ಮಂದಿ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ತೆರಳಿದ್ರು. ಕೂದಲೆಳೆ ಅಂತರದಲ್ಲಿ ಇವರು ಕೂಡ ಪಾರಾಗಿದ್ದಾರೆ. ಅಂದರೆ ಅದೃಷ್ಟವಶಾತ್ ಅವರು ಪಾರಾಗಿದ್ದಾರೆ. ಅದೃಷ್ಟ ಚೆನ್ನಾಗಿತ್ತು. ಒಂದು ರೀತಿಯಾಗಿ ಈ ಪ್ರವಾಸ ಮರುಜನ್ಮ ಪಡೆದಂತಾಗ್ಬಿಟ್ಟಿದೆ. ಒಂದೇ ಕುಟುಂಬದ 3 ದಂಪತಿಗಳು ಕೂಡ ಟ್ರಿಪ್ಗೆ ಹೋಗಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕಿಶೋರ್ ಕಾಸಟ್, ಸೂರಜ್ ಕಾಸಟ್, ಗಿರೀಶ್ ಕಾಸಟ್, ನಿತೀಶ್ ಬಂಗ್ 4 ಜನ ದಂಪತಿಗಳು ಹಾಗೂ 3 ಮಕ್ಕಳು ಕೂಡ ಇದರಲ್ಲಿ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಪಹಲ್ಗಾಮ್ಗೆ ಎಲ್ಲರೂ ಕೂಡ ಹೊರಟಿದ್ರು. ಇದೇ ಪಹಲ್ಗಾಮ್ಗೆ ಎಲ್ಲಿ ಈ ಒಂದು ದಾಳಿ ನಡೆದಿತ್ತು ಅಲ್ಲಿಗೆ ತೆರಳುತ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಏನಾಗುತ್ತೆ, ಒಂದು ಗುಡ್ಡ ಕುಸಿತ ಆಯಿತು. ಹೀಗಾಗಿ ಪ್ರಯಾಣ ಮಾಡೋದಕ್ಕಾಗಲ್ಲ. ಗುಡ್ಡ ಕುಸಿತ ಆಗಿದ್ದರಿಂದಾಗಿ ಎಲ್ಲರೂ ಕೂಡ ಈಗ ಸೇಫ್ ಆಗಿದ್ದೀವಿ ಅನ್ನುವ ಒಂದು ನಿಟ್ಟುಸಿರು ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 700 ಕಿಲೋಮೀಟರ್ ಸುತ್ತುವರೆದುಕೊಂಡು ಇವರೆಲ್ಲರೂ ಕೂಡ ಪಹಲ್ಗಾಮ್ಗೆ ಹೊರಟಿದ್ರು. ಹೀಗಾಗಿ ಪಹಲ್ಗಾಮ್ಗೆ ಆ ಸಂದರ್ಭದಲ್ಲಿ ಅಂದರೆ ಯಾವಾಗ ದಾಳಿ ಆಯಿತು ಆ ಸಂದರ್ಭದಲ್ಲಿ ಹೋಗೋದಕ್ಕಾಗಲಿಲ್ಲ. ಮಧ್ಯಾಹ್ನ ಮನೆಯಿಂದ ಕರೆ ಕೂಡ ಬಂದಿತ್ತು. ಮನೆಯವರ ಜೊತೆಯಲ್ಲಿ ಮಾತನಾಡಿದ್ದಾರೆ. ಪಹಲ್ಗಾಮ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಅಂತ ಗೊತ್ತಾಗುತ್ತೆ. ಆಗ ಇವರು ಕೂಡ ಅಲ್ಲಿಗೆ ಹೋಗೋದನ್ನು ಅಲ್ಲಿಗೆ ಮೊಟಕುಗೊಳಿಸ್ತಾರೆ. ಗುಡ್ಡ ಕುಸಿತ ಆಗಿದ್ದರಿಂದ ನಾವೆಲ್ಲರೂ ಕೂಡ ಜೀವಂತವಾಗಿ ಬದುಕೋದಕ್ಕಾಯಿತು, ಇಲ್ಲಾಂದರೆ ನಾವು ಪಹಲ್ಗಾಮ್ಗೆ ಬೇಗ ತಲುಪ್ತಾ ಇದ್ವಿ ಅಂತ ಎಲ್ರಿಗೂ ಕೂಡ ಈಗ ಅನಿಸೋದಕ್ಕೆ ಆರಂಭ ಆಗಿದೆ. ಒಂದು ಅನಾಹುತದಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ ಅಂತ ಕೂಡ ಹೇಳಬಹುದಾಗತ್ತೆ. ಸದ್ಯ ಶ್ರೀನಗರ ಬಳಿಯಲ್ಲಿ ರಾಜೌರಿ ಎಂಬ ಒಂದು ಪ್ರದೇಶದಲ್ಲಿ ಏನಿದೆ ಅಲ್ಲಿ ಆ 4 ಜಮ್ಮು ಕಡೆ ಹೊರಟಿರುವಂತಹ 4 ಜನರ ತಂಡ ಈಗ ವಾಪಸ್ ಆಗ್ತಾ ಇದೆ. ಜಮ್ಮು ತಲುಪಿದ ನಂತರ ವಾಪಸ್ ಬಾಗಲಕೋಟೆಗೆ ಹೊರಟು ಹೋಗೋದಕ್ಕೆ ಅಂತ ಈ ತಂಡ ಈಗ ರೆಡಿ ಆಗ್ತಾ ಇದೆ. ಇನ್ನು ಮತ್ತೊಂದೆಡೆ ನಾವು ನೋಡಿದಾಗ ಈ ರೀತಿಯಾಗಿ ಅನೇಕರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದರು. ಬಾಗಲಕೋಟೆಯ ಪ್ರವಾಸಿಗರು ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್, ನೇರ ಸಂಪರ್ಕದಲ್ಲಿದ್ದಾರೆ. ಗುರು ಹಿರೇಮಠ್, ಬಾಗಲಕೋಟೆಯ 13 ಜನ ಪ್ರವಾಸಿಗರು ಈಗ ಕಾಶ್ಮೀರದಲ್ಲಿ ಸುರಕ್ಷಿತವಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಶ್ಮೀರಕ್ಕೆ ಯಾವಾಗ ತೆರಳಿದ್ರು, ಅದೇ ರೀತಿಯಾಗಿ ಅವರ ಕುಟುಂಬಸ್ಥರ ಜೊತೆ ಏನಾದರೂ ಮಾತುಕತೆ ಆಗಿದೆಯಾ, ಸದ್ಯದ ಅವರ ಸ್ಟೇಟಸ್ ಏನಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಜಮ್ಮು ಕಾಶ್ಮೀರ ಬೆಳೆ ಗುಂಡಿನ ದಾಳಿ ಆಗಿರುತ್ತೆ. ದಾಳಿ ಆದಂತ ಸಂದರ್ಭದಲ್ಲಿ ಅಂದ್ರೆ ಇದೇ ಏಪ್ರಿಲ್ 19ರಂದು ಏನು ಪ್ರವಾಸಕ್ಕೆ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಕ ಸ್ಥಾನಕ್ಕಾಗಿ ಹೋಗ್ಬೇಕನ್ನೋ ನಿಟ್ಟಿನಲ್ಲಿ ಒಂದೇ ಕುಟುಂಬದ 13 ಜನ ಅಂದ್ರೆ ಇಲ್ಲಿಂದ ಪ್ರವಾಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಏನು ಸುಮಾರು 13 ಜನ ಒಂದೇ ಕುಟುಂಬದ ಅಂದ್ರೆ 4 ದಂಪತಿಗಳ ಜೊತೆಗೆ ಏನಪ್ಪಾ ಅಂತಂದ್ರೆ 5 ಮಕ್ಕಳನ್ನ ಕರೆದುಕೊಂಡು ದಂಪತಿ ಸಮೇತ ಪ್ರವಾಸ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂತ ಪ್ರೇಕ್ಷಣಿಕ ಸ್ಥಳಗಳನ್ನ ನೋಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ವರ್ಷಗಳ ಕನಸನ್ನ ಕಂಡಿದ್ರು. ಆ ಕನಸನ್ನ ಕಂಡಿದ್ದಂತ ಸಂದರ್ಭದಲ್ಲಿ ಇದೇ ಏಪ್ರಿಲ್ 19ನೇ ತಾರೀಕಿನಂದು ಪ್ರವಾಸ ಕೈಗೊಂಡಿರ್ತಕ್ಕಂಥದ್ದು. ಮೊದಲಿಗೆ ದೆಹಲಿ ಪ್ರವಾಸವನ್ನ ಮಾಡ್ಲಿಕ್ಕೆ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ವೈಷ್ಣವಿ ದೇವಿ ದರ್ಶನವನ್ನ ಪಡಿತಾರೆ. ಅಂದ್ರೆ ಸಾಯಂಕಾಲದವರೆಗೆ ವೈಷ್ಣವಿ ದೇವಿ ದರ್ಶನ ಪಡಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನು ದಾರಿ ಮಧ್ಯೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಸುಮಾರು 70 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂತ ಗುಡ್ಡ ಕುಸಿತ ಆಗಿರುತ್ತೆ. ಗುಡ್ಡ ಕುಸಿತ ಆದಂತ ಸಂದರ್ಭದಲ್ಲಿ ಮಾರ್ಗವನ್ನ ಬದಲಿಸ್ಕೊಂಡು ಹೋಗ್ಬೇಕಾದ್ರೆ ಸುಮಾರು 70 ಕಿಲೋಮೀಟರ್ ಅಂದ್ರೆ ಅಂದಾಜು 4 ರಿಂದ 5 ಅವರ್ ಹೋಗ್ಬೇಕಾಗತ್ತೆ. ಅಂದ್ರೆ ಸಾಕಷ್ಟು ಸಮಸ್ಯೆ ಇರುತ್ತೆ, ರೋಡಲ್ಲಿ ಕ್ರಾಸ್ ಇರುತ್ತೆ, ಅಲ್ಲಿ ಸಮಸ್ಯೆಗಳ ಆಗರವಿರುತ್ತೆ ಅನ್ನೋದು ಅಲ್ಲಿಯ ಸ್ಥಳೀಯ ಒಂದು ಅವರ ಸಹೋದರ ಕೂಡ ಮಾತುಗಳನ್ನು ಕೂಡ ಹಂಚಿಕೊಂಡಿರುವಂತದ್ದು. ಆದಂತ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆದಂತ ಸಂದರ್ಭದಲ್ಲಿ ಅಲ್ಲಿಯ ಪ್ರಮುಖವಾಗಿ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಡ್ರೈವರ್ ಅನ್ನ ಇವರು ಇಟ್ಕೊಂಡಿರ್ತಾರೆ. ಆ ಡ್ರೈವರ್ ಹೇಳ್ತಾನೆ, ಈ ಸಂಪರ್ಕ ಕಡಿತ ಆಗಿರೋದ್ರಿಂದಾಗಿ ಇಲ್ಲಿ ಮಾರ್ಗ ಬದಲಿಸಿ ಬೇರೆ ಮಾರ್ಗವಾಗಿ ಹೋದ್ರೆ ನಾವು ಪುಲ್ವಾಮಾಗೆ ಹೋಗ್ಬೋದು ಅನ್ನೋದು ಅಲ್ಲಿಯ ಸ್ಥಳೀಯ ಡ್ರೈವರ್ ಹೇಳ್ತಾನೆ. ಆ ಸ್ಥಳೀಯ ಡ್ರೈವರ್ ಹೇಳಿದ್ರಿಂದನೇ ಅಲ್ಲಿ ಒಂದು ವೈಷ್ಣವಿ ದೇವಿ ದರ್ಶನ ಆಗಿತ್ತು. ಆ ದರ್ಶನ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗಿದ್ದಕ್ಕಾಗಿ ನಾವು ಸೇಫ್ ಅನ್ನೋದು ಒಂದ್ ಕಡೆ, ಅಲ್ಲಿಯ ಕುಟುಂಬಸ್ಥರು ಒಂದ್ ಕಡೆ ನಾವು ಸೇಫ್ ಆಗಿರೋದು ಅನ್ನೋದು ಅಲ್ಲಿಯ ಆಶೀರ್ವಾದ. ಅಂದ್ರೆ ದೇವಿ ಆಶೀರ್ವಾದದಿಂದ ನಮ್ಮ
ಗುಡ್ಡ ಕುಸಿತ ಆಗಿತ್ತು. ಗುಡ್ಡ ಕುಸಿತ ಆದ್ರೆ ಹೋಗುದಿದ್ರೆ ನಾವು ಅಂದ್ರೆ ಬೆಳಗಿನ ಜಾವ 3 ಗಂಟೆಗೆ ನಾವು ಏನು ಜಮ್ಮು ಕಾಶ್ಮೀರದ ಏನು ಗುಂಡಿನ ಸದ್ದಾಗಿರುತ್ತೆ, ಆ ಗುಂಡಿನ Okay. ಸದ್ದಾಗಿರ್ತಕ್ಕಂತ ಅಲ್ಲಿಯ ಸ್ಥಳೀಯಗೆ ನಾವು ಹೋಗ್ಬೇಕಾಗಿರುತ್ತೆ. ಅಂದ್ರೆ ನಾವು ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಯನ್ನ ಎದುರಿಸಬೇಕಾಗಿತ್ತು. ಏನು ದೇವರ ದರ್ಶನ ಮಾಡ್ಕೊಂಡಿದೀವಿ, ದೇವರ ದರ್ಶನ ಆಶೀರ್ವಾದ ನಮ್ಮ ಕುಟುಂಬಕ್ಕಿದೆ ಅನ್ನೋದು ಇಲ್ಲಿಯ ಸ್ಥಳೀಯವಾಗಿ ಕಾಸಟ್ ಕುಟುಂಬ ದೇವರ ಆಶೀರ್ವಾದದಿಂದ ನಾವು ಪಾರಾಗಿದ್ದೇವೆ ಅನ್ನೋದು ಒಂದ್ ಕಡೆ ಆದ್ರೆ, ಇಲ್ಲಿ ಪ್ರಮುಖವಾಗಿ ಒಂದು ಆನಂದ್ ಏನು ಕಾಸಟ್ ಇದ್ದಾರೆ ಅವರು ಪ್ರಮುಖವಾಗಿ ಏನು ದೇವರ ದರ್ಶನ ಆಯ್ತು, ಅಲ್ಲಿ ಸ್ಥಳೀಯವಾಗಿ ನಾವು ಪ್ರೇಕ್ಷಣೀಯ ಸ್ಥಳವನ್ನ ನೋಡ್ಲಿಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನ ಹೋಗ್ಬೇಕಾದ್ರೆ ನಮ್ಗೆ ಸೇಫ್ ಅನ್ನೋದು ಇರೋದಿಲ್ಲ. ಹೀಗಾಗಿ ಸರ್ಕಾರ ನಮಗೆ ಸೂಕ್ತ ಭದ್ರತೆಯನ್ನ ಕೊಡ್ಬೇಕು. ಭದ್ರತೆ ಜೊತೆಗೆ ಏನಪ್ಪಾ ಅಂತಂದ್ರೆ ಪ್ರವಾಸಿಗರ ಸ್ಥಳಗಳಲ್ಲಿ ಈ ರೀತಿ ಗುಂಡಿನ ಶಬ್ದ ಆಗೋದು ಎಷ್ಟರ ಮಟ್ಟಿಗೆ ಸರಿ, ಇದು ನಿಜಕ್ಕೂ ಬಹಳಷ್ಟು ನೋವಿನ ಸಂಗತಿ ಇದೆ. ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಹೊರಗಡೆ ರಾಜ್ಯದಿಂದ ಸಾಕಷ್ಟು ಜನರು ಪ್ರವಾಸಿಗಂತ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ರೀತಿ ಆದ್ರೆ ಅಲ್ಲಿಯ ಕುಟುಂಬಸ್ಥರ ಪರಿಸ್ಥಿತಿ ಯಾವ ರೀತಿ ಅಂದ್ರೆ ನಮ್ಗೆ ಬಹಳಷ್ಟು ಆತಂಕ ಆಗಿತ್ತು. ಅಂದ್ರೆ ಬೆಳಗ್ಗೆ 10 ಗಂಟೆವರೆಗೆ ಯಾವುದೇ ರೀತಿ ಫೋನ್ ಸಂಪರ್ಕ ಆಗಿರೋದಿಲ್ಲ, ಇದರಲ್ಲಿ ಸ್ಥಳೀಯವಾಗಿ ಯಾವುದೇ ನೆಟ್ವರ್ಕ್ ಇಶ್ಯೂ ಆಗಿರುತ್ತೆ. ಹೀಗಾಗಿ ನಮ್ಮ ಕುಟುಂಬ ಯಾವುದೇ ರೀತಿಯಾಗಿ 10 ಗಂಟೆಗೆ ನಾವು ಸರಿಸುಮಾರು ಫೋನ್ ಸಂಪರ್ಕ ಮಾಡಿದ್ವಿ. ಅದಾದ ಬಳಿಕ ಜಮ್ಮು ಕಾಶ್ಮೀರಿಗೆ ಹೋಗ್ಲಿಕ್ಕೆ ಕೇವಲ 70 ಕಿಲೋಮೀಟರ್ ದೂರದ ಮಾತ್ರ ಇರುತ್ತೆ. ನಾವು ಜಮ್ಮು ಕಾಶ್ಮೀರಿಗೆ ಹೋದ್ರೆ ನಾವು ಸೇಫ್ ಆಗಿರತ್ತೆ ಅನ್ನೋದು ಈಗ ಕಾಸಟ್ ಕುಟುಂಬಸ್ಥರು ಒಂದ್ ಕಡೆ ಫೋನ್ ಮುಖಾಂತರವಾಗಿ ಈಗಾಗಲೇ ಹೇಳಿರುವಂತದ್ದು. ಸಂತೋಷ್, ಧನ್ಯವಾದಗಳು ಗುರು ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಕಾಸಟ್ ಅವರ ಕುಟುಂಬಸ್ಥರು ಮಾಡಿರುವಂತಹ ಒಂದು ವಿಡಿಯೋ. ಪ್ರೇಕ್ಷಣೀಯ ಸ್ಥಳಕ್ಕೆ ನಾವು ಹೋಗಿದ್ವಿ, ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ವಿ, ಬಹುಶಃ ಆ ದೇವಿಯ ಒಂದು ಕೃಪೆ ನಮ್ಮ ಮೇಲೆ ಇದೆ ಅಂತ ಅನಿಸುತ್ತೆ, ಇದೇ ಕಾರಣಕ್ಕಾಗಿ ನಾವು ಜೀವಂತವಾಗಿ ಉಳಿದುಕೊಂಡ್ವಿ ಅಂತ ಅವರ ಕುಟುಂಬಸ್ಥರು ಹೇಳಿದಾರಂತೆ. ಮತ್ತೊಂದೆಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ನಿನ್ನೆಯ ಒಂದು ದೃಶ್ಯ, ನನ್ನ ಪತಿಯನ್ನು ಇಲ್ಲೇ ಕೊಂದ್ರು ಅಂತ ನಿನ್ನೆ ತೋರಿಸ್ತಾ ಇದ್ದಂತಹ ಒಂದು ದೃಶ್ಯ ಇವತ್ತು ಇಡೀ ದೇಶದ ಮನ ಕಲಕುವಂತಾಗ್ತಾ ಇದೆ.